ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. MLC ಎಲೆಕ್ಷನ್ ರಿಸಲ್ಟ್ಸ್ ಬಿಜೆಪಿ ಮತ್ತು JDSಗೆ ಶಾಕ್ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ವಲಯದಲ್ಲಿ ಸಹಜವಾದಂತಹ ಸಂತಸ ಮನೆ ಮಾಡಿರುವಂಥದ್ದು. DK ಶಿವಕುಮಾರ್ ಅವರಿಗೆ ಇನ್ನಷ್ಟು ಬಲ ತುಂಬಿರುವಂಥದ್ದು. ದೇಶದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ DK ಶಿವಕುಮಾರ್ ಅವರ ಸ್ಟ್ರಾಟಜಿ, ತಾಕತ್ತು, ಗತ್ತು ಎಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ಗೊತ್ತಾಗುವಂತಹ ರೀತಿಯಲ್ಲಿ MLC ಎಲೆಕ್ಷನ್ಸ್ ಆಫ್ಟರ್ DK ಶಿವಕುಮಾರ್ ಬಿಕಮಿಂಗ್ ದಿ CM, ಎಲ್ಲ ಕಷ್ಟಗಳ ನಡುವೆ, ಲೆಕ್ಕಾಚಾರಗಳು, ಸ್ಟ್ರಾಟಜಿಗಳ ಮಧ್ಯೆ ಕಾಂಗ್ರೆಸ್ ಮೇಲ್ಮನೆಯಲ್ಲಿ ಬಹುಮತವನ್ನು ಸಾಧಿಸಿರುವಂಥದ್ದು. ಸುಲಭವಾಗಿ, ನಿರಾಯಾಸವಾಗಿ 5 ಸ್ಥಾನಗಳನ್ನ ಗೆದ್ದುಕೊಂಡು ಬಂದಿರುವಂಥದ್ದು. ಈಗ ಪರಾಮರ್ಶೆ ಮಾಡಿಕೊಳ್ಳುವಂತಹ ಸರದಿ ಬಿಜೆಪಿ ಮತ್ತು JDSನದ್ದು. ಅಂದ್ರೆ ಇವರು ಇಷ್ಟು ದಿವಸ ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಬರೀ ಕುರ್ಚಿ ಕಾದಾಟ, ಅಭಿವೃದ್ಧಿ ಇಲ್ಲ, ಗ್ಯಾರಂಟಿ ಸ್ಕೀಮ್ಸ್ ವೇಸ್ಟು, ಮೋಸ, ಇನ್ನೊಂದು ಮತ್ತೊಂದು ಭ್ರಷ್ಟಾಚಾರ, ಇದೇ ರೀತಿ ಮಾಡಿಕೊಂಡು ವಿಪಕ್ಷಗಳಾಗಿ ಸಮರ್ಥವಾಗಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ಕೆಲಸವನ್ನೇ ಮಾಡಲಿಲ್ಲ. ಇತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭವ 3 ವರ್ಷಗಳನ್ನ ಮುಗಿಸಿ ಮೇ 20ಕ್ಕೆ ಸಾಧನಾ ಸಮಾವೇಶ ಅಂತ ಮಾಡಿ ಜನಗಳ ಮುಂದೆ ಹೋದ್ರು, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ರು. ಅದಾದ ಒಂದಷ್ಟು ದಿನಮಾನಗಳಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ 3 ವರ್ಷವನ್ನ ಪೂರೈಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ತದನಂತರದ ಬೆಳವಣಿಗೆಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು. ಇನ್ನು ಉಳಿದಿರುವಂತದ್ದು 2 ವರ್ಷ ಹಾಗೋ ಹೀಗೋ ಮುಂದೆ ಹೋಗ್ಬಿಡುತ್ತೆ, ಸಮಯ ಕಳೆದು ಹೋಗ್ಬಿಡುತ್ತೆ. ಇವರೇನಂತ ಆಡಳಿತವನ್ನು ಕೊಡಲ್ಲ. ಖಂಡಿತವಾಗಿಯೂ ಕರ್ನಾಟಕ ಗವರ್ನೆನ್ಸ್ ಹಿಸ್ಟ್ರಿ ನೋಡಿದ್ರೆ ಒಂದ್ಸಲ ಬಂದಂತ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲ್ಲ. ಈ ಥರದ ಭ್ರಮೆಯಲ್ಲಿ, ಈ ಥರದ ಅತಿಯಾದಂತಹ ವಿಶ್ವಾಸದಲ್ಲಿ JDS ಮತ್ತು ಬಿಜೆಪಿ ಸರಿಯಾದಂತಹ ರೀತಿಯಲ್ಲಿ ವಿಪಕ್ಷಗಳಾಗಿ ಕೆಲಸ ಮಾಡ್ತಾ ಇರದೇ ಇರುವಂಥದ್ದು. ಈಗ ಕೆಲವು ಚುನಾವಣಾ ಫಲಿತಾಂಶದಿಂದ ಶಾಕ್ ಎದುರಾಗಿರುವಂಥದ್ದು. ಈಗ ಪರಾಮರ್ಶೆ ಮಾಡಿಕೊಳ್ಳುವಂತಹ ಸಂದರ್ಭ. MLC ಎಲೆಕ್ಷನ್ ನಲ್ಲಿ 2 ಸ್ಥಾನಗಳಲ್ಲಿ ಬಿಜೆಪಿ ಸಮೋ ಮ್ಯಾನೇಜ್ ಟು ವಿನ್, JDS ಗೆದ್ದಿಲ್ಲ. ಬಟ್ ಕಾಂಗ್ರೆಸ್ 5 ಸ್ಥಾನಗಳನ್ನ ತಂದಾಗಿಸ್ಕೊಂಡ್ಬಿಡ್ತು. ಇನ್ನು ಮುಂದುವರೆದಂತೆ GBA ಎಲೆಕ್ಷನ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಅದಾದ ನಂತರ 2028ಕ್ಕೆ ವಿಧಾನಸಭಾ ಚುನಾವಣೆ ಇರುವಂಥದ್ದು. ಎಲ್ಲವೂ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಸರಿಯಾದಂತಹ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಂಡಿದ್ರೆ ಬಹುಶಃ ಈ ಸಂವೇರ್ ಕಾಂಗ್ರೆಸ್ಗೆ 5 ಸ್ಥಾನಗಳು ಬರದೆ ಸ್ಪ್ಲಿಟ್ ಆಗಿ ಬಿಜೆಪಿ ಮತ್ತು JDS ಕೂಡ ಎಲ್ಲೋ ಒಂದು ಕಡೆ ಇನ್ನಷ್ಟು ಮತ್ತಷ್ಟು ಸ್ಥಾನಗಳನ್ನ ಗೆಲ್ಬೋದಾಗಿತ್ತೇನೋ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಈ ಬೆನ್ನಲ್ಲಿ ಅಂದ್ರೆ ಈಗ ಏನ್ ಕ್ರಾಸ್ ವೋಟಿಂಗ್ ಆಗಿದೆಯಲ್ವಾ, ಅಂದರೆ ಬಿಜೆಪಿಯಲ್ಲಿರುವಂತಹ ಶಾಸಕರು, JDSನಲ್ಲಿರುವಂತಹ ಶಾಸಕರು, ಪ್ರಮುಖವಾಗಿ ಬಿಜೆಪಿ ಪ್ರತಿಪಕ್ಷ ಸ್ಥಾನದಲ್ಲಿ ಜಾಸ್ತಿ ಸ್ಥಾನಗಳಲ್ಲಿ ಕೂತಿರುವಂಥದ್ದು ಬಿಜೆಪಿಯಲ್ಲೇ ಈಗ ಶಾಸಕರುಗಳಿಗೆ ಅಸಮಾಧಾನ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಯಾಕೆ ಅನ್ನುವಂಥ ಪರಾಮರ್ಶೆ ಮಾಡಿಕೊಳ್ಳುವಂತಹ ಒಂದು ವಿಚಾರ. ಈಗ ಈ ಕ್ರಾಸ್ ವೋಟಿಂಗ್ ಆಗಿರುವಂತಹ ಬೆನ್ನಲ್ಲೇ ಈಗ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರಗೆ ಬುಲಾವ್ ಕೊಟ್ಟಿದೆಯಂತೆ. ಅಂದ್ರೆ ವಿಜಯೇಂದ್ರ ಅವರು ಬರಬೇಕು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ಯಾಕಾಗಿ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂತಹ ಕಾರಣಗಳನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಬುಲಾವ್ ಕೊಟ್ಟಿದೆಯಂತೆ. ಬಿಜೆಪಿ ಹೈಕಮಾಂಡ್ ಮುಂದೆ ಹೇಳಬೇಕಾಗಿದೆ ಈಗ ವಿಜಯೇಂದ್ರ ಅವರು, ಯಾಕಾಗಿ ಇಷ್ಟೊಂದು ಅಸಮಾಧಾನಗಳು ಬಿಜೆಪಿ ಶಾಸಕರುಗಳಲ್ಲಿ, ಹಾಗಾದ್ರೆ ಏನು ವೈಮನಸ್ಯ ಇದೆ, ಯಾಕೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ಒಪ್ತಾ ಇಲ್ವಾ ಎಲ್ಲಾ ಶಾಸಕರು, ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಮುಂದುವರಿತಾ ಇರೋದು ಇಷ್ಟ ಆಗ್ತಾ ಇಲ್ವಾ, ಅಥವಾ ಇಲ್ಲೊಂದು ಕಡೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು, ಈ ಕಡೆ ವಿಜಯೇಂದ್ರ ಅವರು, ಇವರಿಬ್ಬರ ಮಧ್ಯೆ ಏನೋ ಸರಿ ಇಲ್ವಾ, ಇವರ ಬೆಂಬಲಿಗರು ಒಂದಷ್ಟು ಜನ, ಅಶೋಕ್ ಬೆಂಬಲಿಗರು ಒಂದಷ್ಟು ಜನ, ಇವರ ಮಧ್ಯೆ ಹೊಂದಾಣಿಕೆ ಇಲ್ವಾ, ಬಿಜೆಪಿಯಲ್ಲಿ ಸರಿಯಾದಂತಹ ಸ್ಟ್ರಾಂಗ್ ಲೀಡರ್ಶಿಪ್ ಸ್ಟೇಟ್ ಲೆವೆಲ್ನಲ್ಲಿ, ಸರಿಯಾದಂತಹ ಸಮರ್ಥ ನಾಯಕತ್ವ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಇಲ್ವಾ, ಇದೆಲ್ಲದಕ್ಕೂ ಕಾರಣ ಏನ್ ಸರಿಪಡಿಸ್ಕೊಳ್ಬೇಕು, ಇಷ್ಟು ದಿವಸ ಆದ್ರೆ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ, ಇನ್ಯಾವಾಗ ಸರಿಪಡಿಸ್ಕೊಳ್ತೀರಾ, ಇದೆಲ್ಲ ಪ್ರಶ್ನೆಗಳನ್ನ ಬಿಜೆಪಿ ಹೈಕಮಾಂಡ್ ಇಟ್ಕೊಂಡಿರುವಂಥದ್ದು. ಇದೆಲ್ಲ ಪ್ರಶ್ನೆಗಳಿಗೆ ಕ್ರಾಸ್ ವೋಟಿಂಗ್ ಯಾಕಾಗಿ ಆಯ್ತು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾರು ಮತ ಹಾಕಲ್ಲ, ಯಾಕಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಹಾಗಾದ್ರೆ ಬಿಜೆಪಿ ಶಾಸಕರುಗಳು, ಇದೆಲ್ಲದಕ್ಕೂ ಉತ್ತರ ಕೊಡಿ ಅಂತ ಈಗ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಪ್ರಶ್ನೆ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರು ಸರಿಯಾದಂತ ರೀತಿಯಲ್ಲಿ ಉತ್ತರವನ್ನ, ಸಮರ್ಥನೆಯನ್ನ ಕೊಡದೆ ಹೋಗಿಬಿಟ್ಟರೆ ಈಗ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅಂದರೆ ಯಡಿಯೂರಪ್ಪನವರ ಮಗನಾಗಿ BY ವಿಜಯೇಂದ್ರ ಅವರಿಗೆ ಏನು ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್, ಅದು ಕೊಟ್ಟಿದ್ದರೂ ಕೂಡ ಸರಿಯಾದಂಥ ರೀತಿಯಲ್ಲಿ BY ವಿಜಯೇಂದ್ರ ಕೆಲಸ ಮಾಡ್ತಾ ಇಲ್ವಾ, ಹಾಗಾದ್ರೆ ಇಷ್ಟೊಂದು ಅಸಮಾಧಾನ ಪಕ್ಷದಲ್ಲಿದೆಯಾ, ಹಾಗಾದ್ರೆ ಪಕ್ಷವನ್ನ ಹೇಗೆ ಸಿದ್ಧಪಡಿಸಬೇಕು, ಚುನಾವಣೆಗೆ ಹೇಗೆ ಹೋಗಬೇಕು, ತಯಾರಿ ಹೇಗಿರಬೇಕು, ಹೇಗೆ ಗೆಲ್ಲಬೇಕು, ಪಕ್ಷ ಅಧಿಕಾರಕ್ಕೆ ಬರೋದು ಹೇಗೆ, ಹಾಗಾದ್ರೆ ಈ ನಾಯಕತ್ವ ಸರಿ ಇಲ್ವಾ, ನಾಯಕತ್ವವನ್ನ ಬದಲಾವಣೆ ಮಾಡಬೇಕಾ, ಇಷ್ಟೆಲ್ಲ ಫಲಿತಾಂಶದ ಒಂದು ಈಗ ಫಲ ಅಂದರೆ ಎಫೆಕ್ಟ್ BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂದಂತೆ ಕಾಣ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ಇಳಿಸಿಬಿಡುತ್ತಾ
ಅಥವಾ ದಿಸ್ ಇಸ್ ಓಕೆ ಅಕ್ಸೆಪ್ಟೆಡ್, ಎಲ್ಲ ರಿಸಲ್ಟ್ಸ್ ಬಂದೇ ಬರುತ್ತೆ, ಚುನಾವಣಾ ತಂದಮೇಲೆ ಸೋಲು ಗೆಲುವು ಇದ್ದಿದ್ದೇ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಷ್ಟಪಟ್ಟು ಮತ್ತಷ್ಟು ಸಂಘಟನೆ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಬಗೆಹರಿಸಿಕೊಂಡು ಪಕ್ಷ ಮುಂದುವರ್ಸೋಣ, ಇವರ ನಾಯಕತ್ವದಲ್ಲೇ ಹೋಗಲಿ, ಎಲ್ಲವನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೈಕಮಾಂಡ್ ಏನಾದರೂ ಒಪ್ಕೊಳ್ಳುತ್ತಾ ಅಥವಾ ನಾಯಕತ್ವವನ್ನೇ ಬದಲಾವಣೆ ಮಾಡಿಬಿಡುತ್ತಾ? ಒಟ್ಟಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಾಳೆಯದಲ್ಲಿ ಈ ಒಂದು ಪರಿಷತ್ತು ಚುನಾವಣಾ ಫಲಿತಾಂಶ ಬೇರೆ 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 ರೀತಿಯಲ್ಲಿ ಈಗ ಚರ್ಚೆಗಳು ಮತ್ತು ನಡೆಗಳಿಗೆ ಮುಂದಾಗಿರುವಂಥದ್ದು. ಏನೇನೆಲ್ಲ ಆಗತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.